ಎಲ್ಲ KCET 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ KCET 2026ನ ವಿದ್ಯಾರ್ಥಿಗಳಿಗೆ ಒಂದಷ್ಟು ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಆದಷ್ಟು ಕಂಪ್ಲೀಟಾಗಿ ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದಾಗಿದೆ. ಸೊ ಇದರಲ್ಲಿ ನೀವು ಕಮೆಂಟ್ ಮಾಡಿ ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ. ಸೊ ಮೊದಲನೇದಾಗಿ ಬಂದುಬಿಟ್ಟು KCET 2026ನ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ. ಸೆಕೆಂಡ್ ರೌಂಡ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಈಗಾಗಲೇ KE ಅವರು ಅನೌನ್ಸ್ಮೆಂಟ್ನ ಆಲ್ಮೋಸ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾವಾಗ ಶುರುವಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ KCET ಆಪ್ಷನ್ ಎಂಟ್ರಿ ಎಡಿಟಿಂಗ್ ಡೇಟ್ನ ಯಾವಾಗ ರಿಲೀಸ್ ಮಾಡ್ತಾರೆ, ಯಾವಾಗ ಆಪ್ಷನ್ ಎಂಟ್ರಿಯಲ್ಲಿ ನೀವು ಎಡಿಟಿಂಗ್ನ ಮಾಡ್ಬೋದಾಗಿರುತ್ತೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಸೆಕೆಂಡ್ ರೌಂಡ್ನಲ್ಲಿ ಹೊಸ ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಹೊಸ ಕೋರ್ಸ್ನ ಆ್ಯಡ್ ಮಾಡ್ಬೋದು ಅಂತ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಂದಷ್ಟು ಗೈಡ್ ಮಾಡ್ತೀನಿ. ಸೊ ಏನು ಮಾಡಬೇಕು, ಏನು ಮಾಡಬಾರ್ದು, ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಥವಾ ಮಾಡೋಕ್ಕಾಗಲ್ವಾ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡಿದವರು ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ, ಸೊ ಅದ್ರ ಬಗ್ಗೆಯೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ. ಸೊ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ. ಹಾಗೆ ಸೀಟ್ ನಾಟ್ ಅಲಾಟ್ಮೆಂಟ್ ಅಂತ ಬಂದರೆ ಸೆಕೆಂಡ್ ರೌಂಡ್ನಲ್ಲೂ ಈ ಥರ ಬಂದರೆ ಏನು ಮಾಡಬೇಕು, ಲಾಸ್ಟ್ ಆಪ್ಷನ್ ಏನು ಮಾಡಿದ್ರೆ ನಮಗೆ ಸೀಟ್ ಅನ್ನೋದು ಸಿಗುತ್ತೆ. ಹಾಗೆ ಫಸ್ಟ್ ರೌಂಡ್ ಫೀಸ್ ಮತ್ತು ಸೆಕೆಂಡ್ ರೌಂಡ್ ಫೀಸ್ ಒಂದೇನಾ, ಸೇಮ್ ಇರುತ್ತೆ ಅಂತ ಕೇಳ್ತಿದ್ರೆ. ಸೊ ಅದ್ರ ಬಗ್ಗೆಯೂ ಒಂದಷ್ಟು ಮಾಹಿತಿ ಬಂದಿದೆ KE ಅವ್ರ ಕಡೆಯಿಂದ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ KCET 2026 ಸೆಕೆಂಡ್ ರೌಂಡ್ ಕಂಪ್ಲೀಟ್ ಶೆಡ್ಯೂಲ್ ಮತ್ತು ನೆಕ್ಸ್ಟ್ ಪ್ರೊಸೆಸ್ ಏನು ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಗೈಡ್ ಮಾಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇ ಬಂದುಬಿಟ್ಟು KCET 2026ನ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅನ್ನೋದು ಯಾವಾಗ ಶುರುವಾಗುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ಮೊದಲನೇದಾಗಿ KCET ಕೌನ್ಸಿಲಿಂಗ್ ಬಂದುಬಿಟ್ಟು ಆಗಸ್ಟ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಫಸ್ಟು ನೀಟ್ ಕೌನ್ಸಿಲಿಂಗ್ ಅನ್ನೋದು ಕಂಪ್ಲೀಟ್ ಆದಮೇಲೆ ಹಾಗೆ KCET 2026ನ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅಂದರೆ ಆಗಸ್ಟ್ ಥರ್ಡ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ KCET ಆಪ್ಷನ್ ಎಂಟ್ರಿ ಎಡಿಟಿಂಗ್ ಡೇಟ್ ಯಾವಾಗ ರಿಲೀಸ್ ಆಗುತ್ತೆ, ಸೊ ಆಪ್ಷನ್ ಎಂಟ್ರಿ ಕೂಡ ಅದೇ ಟೈಮಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಆಪ್ಷನ್ ಎಂಟ್ರಿಗೂ ಕೂಡ ನಿಮಗೆ ಟೈಮ್ ಕೊಡ್ತಾರೆ. ಸೊ ನೀವು ಟೆನ್ಷನ್ ಮಾಡ್ಕೊಳೋದು ಬೇಡ. ಸೊ ಆಪ್ಷನ್ ಎಂಟ್ರಿಗೂ ಕೂಡ ಅಷ್ಟೇ ಥರ್ಡ್ ವೀಕ್ ಅಥವಾ ಆಗಸ್ಟ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಲ್ಲಿ ನಿಮಗೆ ಶೆಡ್ಯೂಲ್ನ ಬಿಡ್ತಾರೆ. ಸೊ ರಿಲೀಸ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಆಪ್ಷನ್ ಎಂಟ್ರಿಲಿ ಎಡಿಟ್ ಮಾಡ್ಬೋದು, ಅಂದರೆ ಪ್ರಿಯಾರಿಟೀಸ್ನೆಲ್ಲ ಚೇಂಜಸ್ ಮಾಡ್ಬೋದಾಗಿರುತ್ತೆ. ಸೊ ಅಥವಾ ನೀವು ಕಾಲೇಜಸ್ನ ಚೇಂಜಸ್ ಮಾಡ್ಬೋದಾಗಿದೆ, ಅಂದರೆ ಕಾಲೇಜಸ್ ಆರ್ಡರ್ನ ಚೇಂಜಸ್ ಮಾಡೋದು. ಫಸ್ಟ್ ಕಾಲೇಜ್ನ ಸೆಕೆಂಡಿಗೆ ಹಾಕ್ಬೋದು, ಸೆಕೆಂಡ್ನ ಲಾಸ್ಟಿಗೆ ಹಾಕ್ಬೋದು, ಲಾಸ್ಟ್ ಕಾಲೇಜ್ನ ಫಸ್ಟಿಗೆ ಹಾಕ್ಬೋದು. ಆ ಥರ ಚೇಂಜಸ್ ಮಾಡ್ಬೋದಾಗುತ್ತೆ. ಸೊ ಈ ಥರ ಚೇಂಜಸ್ ಮಾಡೋದ್ರಿಂದ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ನೆಕ್ಸ್ಟ್ ಸೆಕೆಂಡ್ ರೌಂಡ್ನಲ್ಲಿ ಹೊಸ ಕಾಲೇಜ್ ಅಥವಾ ಹೊಸ ಕೋರ್ಸ್ ಆ್ಯಡ್ ಮಾಡ್ಬೋದು ಅಂತ ಕೇಳ್ತಿದ್ರೆ, ಸೊ ಖಂಡಿತವಾಗಿಯೂ ನೀವು ಕಾಲೇಜ್ನ ಅಥವಾ ಕೋರ್ಸ್ನ ಆ್ಯಡ್ ಮಾಡೋಕ್ಕಾಗಲ್ಲ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ. ಯಾಕಂದರೆ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ, ಸೊ ಅದನ್ನೇ ಚೇಂಜಸ್ ಮಾಡಬಹುದು. ಬಿಟ್ಟರೆ ನೀವು ಯಾವುದೇ ರೀತಿ ಕಾಲೇಜಸ್ ಅಥವಾ ಯಾವುದೇ ರೀತಿ ಕೋರ್ಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ನೀವು ಕಾಲೇಜಸ್ನ ಅಂದರೆ ಕಾಲೇಜಸ್ ಪ್ರಿಯಾರಿಟಿ ಆರ್ಡರ್ನ ಚೇಂಜಸ್ ಮಾಡ್ಬೋದು. ಅಂದರೆ ಫಸ್ಟ್ ಇರುತ್ತಲ್ಲ ಆ ಕಾಲೇಜಿನ ನಿಮಗೆ ಇಷ್ಟ ಆಗಿಲ್ಲ, ಅದು ಬೇಡ ಅಂದರೆ ಸೊ ಆ ಕಾಲೇಜನ್ನ ನೀವು ಲಾಸ್ಟಿಗೆ ಹಾಕ್ಬೋದಾಗಿರುತ್ತೆ. ಸೊ ಇಲ್ಲಾಂದರೆ ಲಾಸ್ಟ್ ಇರೋ ಕಾಲೇಜ್ ಅಥವಾ ನಿಮ್ಮ ಡ್ರೀಮ್ ಕಾಲೇಜ್ನ ಫಸ್ಟಿಗೆ ಹಾಕ್ಬೋದಾಗಿರುತ್ತೆ. ಸೊ ಈ ಥರ ಚೇಂಜಸ್ ಮಾಡ್ಬೋದಾಗಿರುತ್ತೆ. ಆದಷ್ಟು ಜಾಸ್ತಿ ಆಪ್ಷನ್ ಎಂಟ್ರಿನ ಹಾಕಿದರೆ ಸೊ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ಸೀಟ್ ನಾಟ್ ಅಲಾಟ್ಮೆಂಟ್ ಅಂತಲೇ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನು ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡಿದವರು ನೆಕ್ಸ್ಟ್ ಏನು ಮಾಡಬೇಕು, ಚಾಯ್ಸ್ 2 ಸೆಲೆಕ್ಟ್ ಮಾಡಿದವರು ಅಂದರೆ ಈಗ ಸೀಟ್ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀರಿ, ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋದು. ಸೊ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಿ. ಸೊ ಅದಕ್ಕಿಂತ ಚೆನ್ನಾಗಿರುತ್ತೆ, ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುತ್ತಲ್ಲ, ಸೊ ಅದಕ್ಕಿಂತ ಒಳ್ಳೆ ಸೀಟ್ ಸಿಗುತ್ತೆ ಅನ್ನೋ ಒಂದು ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನೀವು ಜಾಯ್ನ್ ಅಂದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರ್ತೀರಿ. ಇನ್ನು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದವ್ರು ಏನಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ನ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿಬಿಟ್ಟು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರ್ತೀರಿ ಎಲ್ಲ ವಿದ್ಯಾರ್ಥಿಗಳು. ಆದರೆ ನೀವು ಚಾಯ್ಸಿನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನಂದರೆ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕು. ನೀವು ಪ್ರಾಪರಾಗಿ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಸೊ ಅದನ್ನೆಲ್ಲ ಮಾಡಿಲ್ಲ ಅಂದರೆ ಸೊ ನಿಮಗೆ ಸೀಟ್ ಅನ್ನೋದು ಮತ್ತೆ ಒಳ್ಳೆ ಸೀಟ್ ಅನ್ನೋದು ಸಿಗೋಲ್ಲ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ಆಪ್ಷನ್ ಇರುತ್ತೆ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದವರಿಗೆ
ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರುವಂಥ ಸೀಟ್ನ ಬೇಕಾದ್ರೂ ಮತ್ತೆ ತೊಗೋಬೋದಾಗಿರುತ್ತೆ. ಸೊ ಅದ್ರ ಜಾಸ್ತಿ ಅವರಿಗೆ ಮತ್ತು ಯಾವುದೇ ರೀತಿ ಆಪ್ಷನ್ಸ್ ಇರೋಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನು ಸೀಟ್ ನಾಟ್ ಅಲಾಟ್ಮೆಂಟ್ ಬಂದರೆ ಈ ಸೆಕೆಂಡ್ ರೌಂಡ್ನಲ್ಲಿ ಏನು ಮಾಡಬೇಕು, ಸೀಟ್ ನಾಟ್ ಅಲಾಟ್ಮೆಂಟ್ ಅಂತ ಬಂದರೆ ಸೊ ನಿಮ್ಗೆ ಏನೂ ಆಪ್ಷನ್ಸೇ ಇಲ್ಲ, ನೀವು ಸೀಟ್ನ ಕಳ್ಕೊಂಡಿದ್ದೀರ ಅಂತ ಅರ್ಥನೇ. ಸೊ ಇದಕ್ಕೆ ನೀವು ಏನು ಮಾಡೋಕ್ಕೂ ಆಗೋಲ್ಲ. ಸೊ ನೀವು ಸೀಟ್ ನಾಟ್ ಅಲಾಟ್ಮೆಂಟ್ ಅಂತ ಬಂದರೆ ಸೆಕೆಂಡ್ ರೌಂಡ್ನಲ್ಲಿ, ಯಾಕಂದರೆ ಅಂದರೆ ಈಗ ನಿಮಗೆ ಸೇಮ್ ಫಸ್ಟ್ ರೌಂಡ್ನಲ್ಲಿ ಹೇಗೆ ನಡೀತು ಸೊ ಅದೇ ರೀತಿ ಸೆಕೆಂಡ್ ರೌಂಡ್ನಲ್ಲೂ ಇರುತ್ತೆ. ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ, ಆಮೇಲೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಎಲ್ಲಾದರೂ ಸೀಟ್ ನಾಟ್ ಅಲಾಟ್ಮೆಂಟ್ ಅಂತ ಬಂತಂದರೆ ಸೊ ನಿಮಗೆ ಸ್ವಲ್ಪ ಕಷ್ಟ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಸೀಟ್ ಸಿಗೋ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಿದಂತೆ ಎಲ್ಲದ್ರ ಬಗ್ಗೆ ಅಂತ ಹೇಳ್ತಾ. ಸೊ ನೆಕ್ಸ್ಟು ಫಸ್ಟ್ ರೌಂಡ್ ಫೀಸ್ ಮತ್ತು ಸೆಕೆಂಡ್ ರೌಂಡ್ ಫೀಸ್ ಒಂದೇನಾ? ಸೊ ಹೌದು, ಏನು ಚೇಂಜಸ್ ಇರೋಲ್ಲ. ಫಸ್ಟ್ ರೌಂಡಲ್ಲಿ ಎಷ್ಟು ಫೀಸ್ ಪೇಮೆಂಟ್ ಮಾಡಿದ್ರೆ ಸೆಕೆಂಡ್ ರೌಂಡಲ್ಲೂ ಮತ್ತಷ್ಟೇ ಫೀಸ್ನ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಅದೇನು ಚೇಂಜಸ್ ಆಗೋಲ್ಲ, ಕಡಿಮೆನೂ ಆಗೋಲ್ಲ, ಜಾಸ್ತಿನೂ ಆಗೋಲ್ಲ. ಸೊ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಈಗಲೇ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಡಿ. ಈಗ ಸ್ವಲ್ಪ ಆಪ್ಷನ್ ಎಂಟ್ರಿ ಬಗ್ಗೆ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳಿ, ಈಗ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇರಿ. ಸೊ ಇನ್ನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಸೊ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ ಸೊ ನೀವು ಮಾಡಬೇಕಾಗುತ್ತೆ. ಸೊ ಇನ್ನು KCET 2026ನ ಸೆಕೆಂಡ್ ರೌಂಡ್ನ ಕಂಪ್ಲೀಟ್ ಶೆಡ್ಯೂಲ್ ಮತ್ತು ನೆಕ್ಸ್ಟ್ ಪ್ರೊಸೆಸ್ ಏನು, ಕಂಪ್ಲೀಟ್ ಶೆಡ್ಯೂಲ್ನ ಸೆಕೆಂಡ್ ವೀಕಲ್ಲಿ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಪ್ರೊಸೆಸ್ ಸೇಮ್ ಇರುತ್ತೆ. ನೀವು ಫಸ್ಟ್ ರೌಂಡಲ್ಲಿ ಏನು ಮಾಡಿದ್ರು ಸೇಮ್ ಅದೇ ಪ್ರೊಸೆಸ್ಸು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಫಸ್ಟ್ ರೌಂಡ್ನ ಸೆಕೆಂಡ್ ರೌಂಡ್ನ ಪ್ರಾವಿಷನಲ್ ರಿಸಲ್ಟ್ ಬಿಡ್ತಾರೆ. ಪ್ರಾವಿಷನಲ್ ರಿಸಲ್ಟ್ ಬಿಟ್ಟಾದಮೇಲೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಸೊ ಆಮೇಲೆ ಅಡ್ಮಿಷನ್ ಪ್ರೊಸೆಸ್ ನಡೆಯುತ್ತೆ, ಫೀಸ್ ಪೇಮೆಂಟ್ ನಡೆಯುತ್ತೆ, ಕಾಲೇಜ್ ರಿಪೋರ್ಟಿಂಗ್. ಸೊ ಎಲ್ಲದನ್ನು ಮುಗಿಸ್ಬಿಟ್ಟು ಸೊ ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಅಂದರೆ ಕ್ಲೋಸ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲದನ್ನೂ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.